ನಮಸ್ಕಾರ. ಅಶ್ವವೇಗ ಚಾನೆಲಿನ ವೀಕ್ಷಕರಿಗೆ ನನ್ನ ನಮಸ್ಕಾರ. ನಾನು ಅಮಿತಾಬ್ ಅಂತ, ಮದರ್ ಸೋನಿಯಾ ಗಾಂಧಿ ವರ್ಲ್ಡ್ ವೆಲ್ಫೇರ್ ಕಮಿಟಿಯ ಸುಪ್ರೀಮೋ ಪ್ರೆಸಿಡೆಂಟ್ ಆಗಿ ನಾನು ಸಮಾಜ ಸೇವೆಯನ್ನು ಮಾಡ್ತಾ ಬರ್ತಾ ಇದ್ದೀನಿ. ಸುಮಾರು 2008ರಿಂದ ಸೋನಿಯಾ ಗಾಂಧಿ ಅವರ ಹೆಸರಿನಲ್ಲಿ ಸುಮಾರು 38 ದೇವಾಲಯಗಳನ್ನು, ಅಂದರೆ ಪಬ್ಲಿಕ್ ಹತ್ರ ಯಾವುದೇ ರೀತಿ ಸಹಾಯಕ್ಕೆ ಇಲ್ಲದೆ ನನ್ನ ಸ್ವಂತ ಪ್ರಾಪರ್ಟಿಗಳನ್ನ ಮಾರಿ ಸುಮಾರು 38 ದೇವಾಲಯಗಳು ಇಡೀ ಇಂಡಿಯಾದಲ್ಲಿ ಜೀರ್ಣೋದ್ಧಾರವನ್ನು ಮಾಡಿದ್ದೇನೆ. ಅದು ಮಾತ್ರ ಅಲ್ಲದೆ 3ನೇ ಮಹಾಯುದ್ಧವನ್ನು ತಡೆಯೋದಕ್ಕೆ ಅಕ್ಕಪಕ್ಕ ನೆರೆ ದೇಶದಲ್ಲಿರುವ ರಾಷ್ಟ್ರಪತಿಗಳ ಜೊತೆ ಮಾತುಕತೆ ನಡೆಸಿ ಸಮಾಧಾನ ಮಾಡುವಂಥ ಕೆಲಸದಲ್ಲೂ ಕೂಡ ಜವಾಬ್ದಾರಿಯನ್ನು ಹೊಂದಿ ಆ ಕೆಲಸವನ್ನು ನಾನು ಮುಂದುವರಿಸ್ತಾ ಇದ್ದೀನಿ. ಇತ್ತೀಚೆಗೆ ಏನಂತ ಹೇಳಿದ್ರೆ, 2007ರಲ್ಲಿ ನನ್ನ ತಾಯಿ ಡಾಕ್ಟರ್ ಟಿ ಕೃಷ್ಣವೇಣಿ ಅವರು 264 ಅಡಿ ಬೈ 32 ಅಡಿಗೆ ಒಂದು ಜಾಗವನ್ನು ರಾಮ್ ಶೆಟ್ಟಿ ಅವರ ಹತ್ರದಿಂದ ಪರ್ಚೇಸ್ ಮಾಡಿರ್ತಾರೆ. 2008ರಲ್ಲಿ ಪೇಜಾವರ ಸ್ವಾಮೀಜಿಯವರು ಈ ಜಾಗಕ್ಕೆ ಬಂದು ಗಾಂಧಾರೇಶ್ವರಿ ದೇವಸ್ಥಾನ ಮತ್ತು ದ್ವಾರಕಾಮಯಿ ದೇವಾಲಯವನ್ನು ಕಟ್ಟೋದಕ್ಕೆ ಭೂಮಿ ಪೂಜೆಯನ್ನು ಮಾಡ್ತಾರೆ. ಜೊತೆಗೆ ಅದೇ ಜಾಗದಲ್ಲಿ ಸರ್ವಧರ್ಮ ದೇವಾಲಯವನ್ನು ಕಟ್ಟಬೇಕು ಅಂತ ಹೇಳಿ, ನೀವು ನೋಡ್ಬೋದು ಅಲ್ಲಿ ಜೀಸಸ್ ಮತ್ತೆ ಬುದ್ಧ, ಮತ್ತೆ ಹಿಂದೆ ನೀವು ನೋಡಿದ್ರೆ ಗಾಂಧಾರೇಶ್ವರಿ ಮತ್ತೆ ದ್ವಾರಕಾಮಯಿ ದೇವಾಲಯ. ಅಂದ್ರೆ ಇಲ್ಲಿ ನನಗೆ ಯಾವುದೇ ಹಿಂದೂ ಆಗಿರಲಿ, ಮುಸ್ಲಿಂ ಆಗಿರಲಿ, ಕ್ರಿಶ್ಚಿಯನ್ ಆಗಿರಲಿ, ಅದೊಂದು ನಂಬಿಕೆ. ನಾನು ಎಲ್ಲರ ನಂಬಿಕೆನೂ ನಾನು ರೆಸ್ಪೆಕ್ಟ್ನ ಮಾಡ್ತೀನಿ. ಹೀಗಿರುವಾಗ 2008ರಲ್ಲಿ ಪೇಜಾವರ ಸ್ವಾಮಿ ಇದೇ ಜಾಗ ಬಂದು ಭೂಮಿ ಪೂಜೆನ ಮಾಡಿದ ನಂತರ ಇದೇ ಊರಿನ ಜನ ನಮಗೆ ರಿಕ್ವೆಸ್ಟ್ ಮಾಡಿರೋದ್ರಿಂದ 2008ರಲ್ಲಿ ಈ ಊರಿನ, ಅಂದರೆ ಹೆಬ್ಬ್ಯಾ ಗ್ರಾಮದ ಸಿದ್ದರಾಮೇಶ್ವರ ದೇವಸ್ಥಾನವನ್ನು ಸುಮಾರು 60 ಲಕ್ಷ ರೂಪಾಯಿಗೆ ನನ್ನ ಸ್ವಂತ ದುಡ್ಡಿನಿಂದ ಆ ದೇವಸ್ಥಾನವನ್ನು ಕಟ್ಟಿಸ್ಕೊಟ್ಟಿದ್ದೇನೆ. 2010ರಲ್ಲಿ ಈ ಜಾಗವನ್ನು ಕಬಳಿಸಬೇಕು ಅಂತ ಹೇಳಿ ರಾಜು CM ಅವರ ತುಂಬ ಆಪ್ತ ಅಂತ ಅವರೇ ಹೇಳ್ಕೊಂತಾರೆ. ಅವರು ಮತ್ತು ಅವರ ಸಂಘಟಕರು ನಮ್ಮ ಹತ್ರ ಬಂದು ಈ ಜಾಗವನ್ನು ನಾವು ಯಾರಿಗೆ ಹೇಳ್ತೀವೋ ನೀವು ಅದನ್ನ ಬರ್ಕೊಡ್ಬೇಕು ಅಂತ ಹೇಳ್ತಾರೆ. ನಾವು ಅದಕ್ಕೆ ಒಪ್ಪಲ್ಲ. ನಾವೇನು ಮಾಡ್ತೀವಿ, ಅವ್ರ ಮೇಲೆ ರಾಜು ನೇರವಾಗಿ ಇಲ್ಲದೆ ಇದ್ದ ಕಾರಣ ಯಾರು ನೇರವಾಗಿ ನಮ್ಮ ಹತ್ರ ಬಂದು ಬೆದರಿಸಿದ್ರು, ಅವನ ಹೆಸರು ವೀರಭದ್ರ ಮತ್ತೆ ಬಾಲಚಂದ್ರ, ಇವರ ಹೆಸರಿನಲ್ಲಿ ನಾವು ಕೋರ್ಟಿಗೆ ಕೇಸ್ ಹಾಕಿ 2016ರಲ್ಲಿ ಡಿಗ್ರಿ ಕಾಪಿನೂ ಆಗುತ್ತೆ, ಈ ಜಾಗಕ್ಕೆ ಯಾರು ತೊಂದರೆ ಕೊಡಬಾರ್ದು ಅಂತ ಹೇಳಿ. ಸುಮಾರು 2008ರಿಂದ ಇಂದಿನವರೆಗೂ ಇದೇ ಮನೆಯಲ್ಲಿ ನಾವು ಬಾಳ್ತಾ ಇದ್ವಿ. ಕರೆಂಟ್ ಬಿಲ್ ಇದೆ, ಕಂದಾಯವನ್ನು ಕಟ್ಟಿದ್ದೀವಿ, 11A ಇದೆ ಈ ಜಾಗಕ್ಕೆ. ಸೊ ಡಾಕ್ಯುಮೆಂಟ್ ಕೋರ್ಟಿಂದ ಡಿಗ್ರಿ ಕಾಪಿನೂ ಕೂಡ ಆಗಿದೆ. ಒಂದು ವರ್ಷಗಳ ಹಿಂದೆ ರಾಜು ಅವರು ನಮಗೆ ಮತ್ತೆ ವಾರ್ನಿಂಗ್ ಮಾಡ್ತಾರೆ. ತಾನು CM ಆಪ್ತ, ಸಿದ್ದರಾಮಯ್ಯನವರ ನೇರ ಆಪ್ತ. ನಾನು ಈ ಜಾಗವನ್ನು ನೀವು ಖಾಲಿ ಮಾಡಬೇಕು. ನನಗೆ ತಹಸೀಲ್ದಾರ್ ಆಗಿರ್ಬೋದು, DC ಆಗಿರ್ಬೋದು, ಮತ್ತೆ ಪೊಲೀಸ್ ಇರ್ಬೋದು, ನಾನೇನು ಹೇಳ್ತೀನೋ ಅವರು ಅದನ್ನೇ ಕೇಳೋದು. ಬೆಟರ್ ಅಂದರೆ ನೀವು ಮನೆ ಬಿಟ್ಟು ಖಾಲಿ ಮಾಡಿ, ನಾನು ಈ ಪ್ರಾಪರ್ಟಿನ ನೀವು ಬರ್ಕೊಡ್ಬೇಕು ನಮಗೆ ಅಂತ ಹೇಳ್ತಾರೆ. ನಾನು ಅದಕ್ಕೆ ಒಪ್ಪಲ್ಲ. ನಂತರ 2 ದಿವಸಗಳ ನಂತರ ತಹಸೀಲ್ದಾರರು, ಅವರ ಹೆಸರೇನಮ್ಮ, ಶಿವಕುಮಾರ್ ಕಾಸ್ನೂರ್ ಅವರು ಮತ್ತೆ PDO ಪ್ರಕಾಶ್, ಇವರಿಬ್ಬರು ನಮ್ಮ ಮನೆಗೆ ಬಂದು ಜಾಗವನ್ನು ಅಳತೆ ಮಾಡಕ್ ಬರ್ತಾರೆ. ಆವಾಗ ನಾವು ಹೇಳ್ತೀವಿ, ನೋಡಿ ನೀವು ನಮ್ಮ ಜಾಗಕ್ಕೆ ಅಳತೆಯನ್ನು ಮಾಡಬೇಕು ಅಂತ ಹೇಳಿದ್ರೆ ನೀವು ಒಂದು ನೋಟಿಸ್ನ ಕೊಡಬೇಕು, ಲೀಗಲ್ ಇಶ್ಯೂಸ್ ನೀವು ಮಾಡಬೇಕು. ಆಲ್ರೆಡಿ ಡಿಗ್ರಿ ಕಾಪಿ ಆಗಿದೆ, ನೀವು ಫಸ್ಟ್ ನೋಟಿಸ್ ಕೊಡಿ, ಆಮೇಲೆ ನೀವು ಬನ್ನಿ ಅಂತ ಹೇಳ್ತೀವಿ. ಆಯಿತು ಅಂತ ವಾಪಸ್ ಹೋಗ್ತಾರೆ ಅವರು. ನಂತರ ನೋಟಿಸು ಕೊಡಲ್ಲ, ನಾವು ಹೊಡೆದಾಕ್ತೀವಿ ಅಂತ ಅವರು ಬೆದರಿಕೆನ ನೀಡಕ್ಕೆ ಶುರು ಮಾಡ್ತಾರೆ. ನಾನು ಆವಾಗಲೂ ಹೇಳ್ತೀನಿ ನೀವು ನೋಟಿಸ್ ಕೊಡಬೇಕು ಅಂತ. ಯಾವಾಗ ಈ ಬೆದರಿಕೆಗಳು ಆಯಿತೋ, ನಾವು JMFC ಕೋರ್ಟ್ಗೆ ನಾವು ಚೀಫ್ ಸೆಕ್ರೆಟರಿ, ತಹಸೀಲ್ದಾರ್ ಮತ್ತು PDO ಮೇಲೆ ನಾವು ಕೇಸ್
ಕೇಸ್ ಹಾಕಿದ ನಂತರ ಕೆಲವು ದಿವಸ ಕರೆಕ್ಟಾಗಿ ಒಂದು 3-4 ದಿನಗಳು ಬಿಟ್ಟ ನಂತರ ನಾನು ನನ್ನ ಹೆಂಡತಿ ಕೆಲವರು ಫಾರಿನ್ ಅಮೆರಿಕನ್ ಕಾಂಗ್ರೆಸ್ ಪಾರ್ಟಿಯಿಂದ ಪ್ರೆಸಿಡೆಂಟ್ ಅವರು ಕೂಡ ನಮ್ಮ ಕಾರ್ಲಿ ಬಂದಿರ್ತಾರೆ. ಈಸ್ ಅಮೆರಿಕನ್. ದಿಢೀರಂತ ಒಂದು 4-6 ಜನ ರೌಡಿಗಳು ನಮ್ಮ ಕಾರ್ನ ಅಡ್ಡ ಹಾಕಿ, ನಿಮ್ಮ ಹೆಂಡತಿನ ನಾವು ಕಿಡ್ನಾಪ್ ಮಾಡ್ತೀವಿ, 2 ದಿವಸ ನಾವು ಜೊತೆಲಿ ಇಡ್ಸ್ಕೊಂತೀವಿ, ಅವಾಗ ಏನು ಮಾಡ್ತೀವಿ ಅಂತೆಲ್ಲ ಕೇವಲವಾಗಿ ಮಾತಾಡೋಕೆ ಶುರು ಮಾಡ್ತಾರೆ. ಇಮಿಡಿಯೇಟ್ ಆಗಿ ನಾವು ಅವತ್ತು ದಿನನೇ ಪೊಲೀಸಿಗೆ ಫೋನ್ ಮಾಡಿ, ಪೊಲೀಸು ಬರ್ತಾರೆ. ಬೆಳಗ್ಗೆ ಹೋಗಿ ನಾವು ಕಂಪ್ಲೇಂಟ್, ಅವಾಗ ಸುನಿಲ್ ಕುಮಾರ್ ಅಂತ ಸಬ್ ಇನ್ಸ್ಪೆಕ್ಟರ್ ಇರ್ತಾರೆ, ಅವರಿಗೆ ನಾವು ಕಂಪ್ಲೇಂಟ್ ಕೊಡ್ತೀವಿ. ಅದು ಕಂಪ್ಲೇಂಟ್ ಆಗಿ ಇರುತ್ತೆ. ಅವ್ರು NCR ಮಾಡಿಬಿಟ್ಟು ಅದು ಹಾಗೆ ಅವ್ರನ್ನ ಇಟ್ಕೊಂಡಿರ್ತಾರೆ. ಆಮೇಲೆ ಮತ್ತೆ ನಾವು SP ಆಫೀಸಿಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀವಿ. SP ಇಂದನೂ ಯಾವುದೇ ರೆಸ್ಪಾನ್ಸ್ ಬರಲ್ಲ. ಮತ್ತೆ IG ಆಫೀಸಿಗೆ ನಾವು ಕಂಪ್ಲೇಂಟ್ ಕೊಡ್ತೀವಿ. IG ಇಂದನೂ ಯಾವುದೇ ರೆಸ್ಪಾನ್ಸ್ ಬರಲ್ಲ. ದಿಢೀರಂತ ಒಂದು ದಿವಸ ಲೆಟರ್ ಬರುತ್ತೆ, ನಾವು ರಾಜು ಅವ್ರನ್ನ ಕರೆಸ್ಬಿಟ್ಟು ನಾವು ಮಾತುಕತೆ ನಡೆಸಿದ್ದೀವಿ, ನಿಮ್ಗೆ ಯಾವುದೇ ರೀತಿ ತೊಂದರೆ ಅವ್ರು ಕೊಡಲ್ಲ ಅಂತ ನಮಗೆ ಕನ್ಫರ್ಮೇಷನ್ ಮಾಡಿದ್ದಾರೆ, ನೀವು ಆರಾಮಾಗಿರ್ಬೋದು ಅಂತ ಒಂದು ಲೆಟರ್ನ ಕೊಟ್ಟು ಆ ಕೇಸ್ನ ಮುಚ್ಚಾಕ್ತಾರೆ. ನಂತರ PDO ಅವರು ನಮ್ಮ ಮನೆ ಮುಂದೆನೆ ಟ್ರ್ಯಾಕ್ಟರ್ ಲೆವೆಲಲ್ಲಿ ಕಸವನ್ನು ತಗೊಂಬಂದು ನಮ್ಮ ಮನೆ ಮುಂದೆ ಗೇಟ್ ಮುಂದೆ ಸುರಿಯಕ್ಕೆ ಶುರು ಮಾಡ್ತಾರೆ. ನಾವು ನಮ್ಮ ಮನೆ ಮುಂದೆ ಕಸವನ್ನು ಸುರಿಬೇಕಾದ್ರೆ ಇದು ಯಾವ ರೀತಿ ನ್ಯಾಯ ಇದೆ, ನೀವು ಮನೆ ಮುಂದೆ ಸುರಿಯಕ್ಕೆ ಹೋಗ್ಬೇಡಿ ಅಂದರೆ ನೀವು ಮನೆ ಬಿಟ್ಟು ಖಾಲಿ ಮಾಡಿಲ್ಲ ಅಂದರೆ ಇನ್ನೂ ಸುರಿತೀವಿ ಅಂತ ಅವ್ರಿಗೆ ಹೇಳಕ್ಕೆ ಶುರು ಮಾಡ್ತಾರೆ. ಕೋರ್ಟ್ಲಿ ಕೇಸ್ ಇದ್ದಾಗಲೇ ತಹಸೀಲ್ದಾರು ಒಂದು ಲೆಟರ್ ಕೊಡ್ತಾರೆ, ನೀವು ಮನೆ ಬಿಟ್ಟು ಖಾಲಿ ಮಾಡಬೇಕು ಅಂತ. ನಂತರ ನಾವು ಏನು ಮಾಡ್ತೀವಿ, PDO ಮೇಲೆ ಮತ್ತೆ ಕೇಸ್ ಹಾಕ್ತೀವಿ. ಈ ಜಾಗದಲ್ಲಿ ನೀವು ಕಸವನ್ನು ಹಾಕಬಾರ್ದು, ನಮ್ಮ ಮನೆಯ ಜಾಗದಲ್ಲಿ ನೀವು ಕಸವನ್ನು ಹಾಕಬಾರ್ದು, ಕಸ ಹಾಕೋದಕ್ಕೆ ಬೇರೆ ಜಾಗ ಇದೆ ಅಲ್ಲಿ ಹಾಕಿ ಅಂತ. OS 100 JMFC ಕೋರ್ಟ್ಲಿ ಬಂದು ನಮ್ಮ ಪರವಾಗಿ ಆದೇಶ ಆಗುತ್ತೆ, ಯಾವುದೇ ಕಾರಣಕ್ಕೂ ಆ ಜಾಗದಲ್ಲಿ ನೀವು ಕಸವನ್ನು ಹಾಕಬಾರ್ದು ಅಂತ ಹೇಳಿ. ಆಮೇಲೆ ಹೈಕೋರ್ಟಿಂದನೂ ಆರ್ಡರ್ ಆಗುತ್ತೆ, ನೀವು ಯಾವುದೇ ರೀತಿ ಡಾಕ್ಯುಮೆಂಟ್ಸ್ ಪರಿಶೀಲನೆ ಮಾಡದೆ ಹೊಡೆದಾಕ್ತೀನಿ ಅಂತ ನೀವು ಹೇಳಕ್ ಹೋಗಬಾರ್ದು ಅಂತ ಹೈಕೋರ್ಟಿಂದನೂ ಆರ್ಡರ್ಸ್ ಬರುತ್ತೆ. ಆ ಆರ್ಡರ್ಸ್ನು ಕೂಡ ಅವರು ನಿರೀಕ್ಷಣೆ ಮಾಡಕ್ಕೆ ಶುರು ಮಾಡ್ತಾರೆ. ಆಮೇಲೆ ಹಳೆ ತಹಸೀಲ್ದಾರರು ಕೂಡ ಕ್ಲಿಯರ್ ಆಗಿ ಹೇಳಿದ್ದಾರೆ, ಈ ಜಾಗ ಅಮಿತಾಬ್ಗೆ ಸೇರಿರೋ ಜಾಗ, ಈ ಜಾಗಕ್ಕೂ ನಮಗೂ ಸಂಬಂಧ ಬರಲ್ಲ, ಇದು ಪಂಚಾಯತಿ ಸೇರಿರೋದ್ರಿಂದ ತಹಸೀಲ್ದಾರ್ ಇದಕ್ಕೆ ಬರಲ್ಲ ಅಂತಲೂ ಹೇಳಿದ್ದಾರೆ. ಅದನ್ನ ನಾನು ಹೇಳಿದಾಗ ಅವ್ರು ಯಾವುದೋ ಜ್ಞಾನದಲ್ಲಿ ಬರೆದು ಕೊಟ್ಟಿರ್ಬೋದು ಅಂತ ಶಿವಕುಮಾರ್ ಕಾಸ್ನೂರ್ ಅವರು ನನಗೆ ಫೋನ್ಲಿ ಮಾತಾಡ್ತಾರೆ. ಅದು ರೆಕಾರ್ಡಿಂಗ್ ಕೂಡ ನನ್ನ ಹತ್ರ ಇದೆ.